ರಾಜ್ಯದ ಸಿಎಂ ಗದಗನಲ್ಲಿ ಗಟಾರ್ ಮೇಲೆ 25 ಲಕ್ಷದಲ್ಲಿ ಕಟ್ಟಿದ ಗಾರ್ಡನ್ ಉದ್ಘಾಟನೆ ಮಾಡಿದ್ದಾರೆ. ರಾಜ್ಯ ಕಂಡಾತ ಹಿರಿಯ ರಾಜಕಾರಣಿ ಹಾಗೂ ರಾಜ್ಯದ ಸಿಎಂ ಗದಗನಲ್ಲಿ ಗಟಾರ್ ಮೇಲೆ 25 ಲಕ್ಷದಲ್ಲಿ ಕಟ್ಟಿದ ಗಾರ್ಡನ್ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದ ಗಾರ್ಡನ್ನೇ ಮತ್ತೆ ನಿನ್ನೆ ಸಿಎಂ ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ಯಾರಾದ್ರೂ ಕೇಂದ್ರ ಸಚಿವರು ಬಂದ್ರೆ ಅವರಿಂದಲೂ ಉದ್ಘಾಟನೆ ಮಾಡಿಸ್ತಾರೆ ಅಂತ ಶಾಸಕ ಸಿಸಿ ಪಾಟೀಲ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ಗಾಡಿ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಗಾರ್ಡನ್ ಕಟ್ಟಿ ಫೋಟೋ ತೆಗೆಸಿಕೊಳ್ಳೋದು ಇದು ರಾಜ್ಯ ಸರ್ಕಾರದ ಆಡಳಿತ ಹಾಗೂ ಜಿಲ್ಲಾಡಳಿತದ ಕೆಲಸ. 2.5 ವರ್ಷದ ನಂತರ ಕ್ಷೇತ್ರದಕ್ಕೆ ಕಾಂಗ್ರೆಸ್ನವರಿಗೆ 50 ಕೋಟಿ, ಬಿಜೆಪಿಗೆ 25 ಕೋಟಿ ಕೊಡುತ್ತಾರಂತೆತ್ತ. ಇದು ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ. ಆದ್ರೂ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣಕಾಸು ಸುಭದ್ರವಾಗಿದೆ. ಎಲ್ಲಿ ಸುಭದ್ರವಾಗಿದೆ? ದಿವಾಳಿಯಾಗಿ ಹೋಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆ ಗದಗಕ್ಕೆ ಬಂದಿದ್ರು. ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಗುಂಡಿನೂ ಮುಚ್ಚಿಲ್ಲ ಅಂತೇಳಿ ಭಾಷಣದಾಗ ಹೇಳಿದರು. ನಾನು ಲೋಕೋಪಯೋಗಿ ಸಚಿವನಾದಾಗ ಗದಗ ನಗರಕ್ಕೆ ಸುಮಾರು 10 ರಿಂದ 15 ಕೋಟಿ ರೂಪಾಯಿ ಕೊಟ್ಟೇನೆ. ಅವಾಗೇನು ಗುಂಡಿ ಮುಚ್ಚಿದ್ದು, ಅವಾಗೇನಾಗಿದ್ದು ಅವಾಗ, ಈಗೇನು ತೆಗ್ಬಿದ್ದಾವಲ್ಲ, ನಾ ಏನು ಗುಂಡಿ ಮುಚ್ಚಿದ್ದನ್ನು ನೋಡಲಿಲ್ಲ. ನಾನು PWD ಮಂತ್ರಿ ಇದ್ದಾಗ ಮಾಡಿಸಿದ್ದು. ಏನು ಗುಂಡಿ ಬಿದ್ದಾವಲ್ಲ, ಒಂದು ಗುಂಡಿನೂ ಮುಚ್ಚಿಲ್ಲ. ಗಾಡಿ ಮೆಡಕ್ಕೆ ಹೋಗೈತಿ, ಒಂದು ಬಲಕ್ಕೆ ಹೋಗೈತಿ, ಯಾವಾಗ ಯಾರಿಗೆ ಆಕ್ಸಿಡೆಂಟ್ ಆಕೈತೆ ಗುರ್ತಿಲ್ಲ. ಬಹುತೇಕ ಒಂದು ರಾಜ್ಯ ಸರ್ಕಾರ ಬೆಂಗಳೂರೊಳಗೆ ಎಷ್ಟು ಗುಂಡಿ ಅದಾವ ಅನ್ನುವಂಥದ್ದು ಎನಿಸೈತಿ. ಇದು ಇತಿಹಾಸದೊಳಗೆ ಯಾರೂ ಮಾಡಿದ್ದಿಲ್ಲ. 6,000 ಗುಂಡಿ ಅದಾವಂತ ಅವ್ರು ಹೇಳ್ತಾರೆ, 10,000 ಮೇಲೆ ಅದಾವಂತ ಜನ ಹೇಳ್ತಾರೆ. 3,000 ಗುಂಡಿ ಮುಚ್ಚಕ್ಕೆ ಆದೇಶ ಕೊಟ್ಟೆವಂತ ಸರ್ಕಾರ ಹೇಳ್ತದೆ. ಗುಂಡಿ ಅನಿಸುವಂಥ ಸರ್ಕಾರ ತಾವೆಲ್ಲರ ನೋಡಿದ್ರೇನ? ಇದಕ್ಕೊಂದು ಸರ್ಕಾರ ಅಂತಾರ. ಗುಂಡಿ ಅನ್ಸಕ್ಕಾದ್ರೆ ಒಬ್ಬ ಮುಖ್ಯಮಂತ್ರಿ ಹಾಕಬೇಕು, ಒಬ್ಬ ಲೋಕೋಪಯೋಗಿ ಸಚಿವ ಹಾಕಬೇಕು, ಒಬ್ಬನ RDPR ಮಂತ್ರಿ ಹಾಕಬೇಕು, ಪ್ರಭಾವಿ DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಹಾಕಬೇಕು. ಈ ರಾಜ್ಯಕ್ಕಂತ ಹಿರಿಯ ರಾಜಕಾರಣಿ ನಿನ್ನ ಹೋಗಿ ಗಟರ ಮೇಲೆ ಕಟ್ಟಿದ್ದು ಒಂದು 25 ಲಕ್ಷ ರೂಪಾಯಿ ಗಾರ್ಡನ್ ಉದ್ಘಾಟನೆ ಮಾಡೋರು. 25 ಲಕ್ಷದ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಉದ್ಘಾಟನೆ ಆಗಿದ್ದು 2 ಸರಿ. ಮತ್ತೆ ಮುಂದೆ ಕೇಂದ್ರದ ಸಚಿವರು, ಕೇಂದ್ರದವರು ಯಾರ ನಾಯಕರು ಬಂದ್ರೆ ಮತ್ತೆ ಉದ್ಘಾಟನೆ ಆಕೈತೆ. ಉದ್ಘಾಟನೆ ಮಾಡಿಸಿದವ್ರಿಗಾರ ತಿಳಿತೇ ಇಲ್ಲೋ? ಉದ್ಘಾಟನೆಗೆ ಹೋಗುವಾಗ CM ಸ್ಟಾಫ್ ಇದು ಯಾಕೆ ಕೆಲಸಕ್ಕೆ ಹೊಂಟೇವಿ ಏನು ಅನ್ನೋದು ಮಾಹಿತಿನಾರ ತೊಗೊಂಡ್ರೋ ಇಲ್ಲೋ? ಒಬ್ಬ ಮುಖ್ಯಮಂತ್ರಿ ಹೋಗಿ ಅದನ್ನು ಮಾಡಬೇಕು ಬಿಡಬೇಕು ಅನ್ನುವಂಥದ್ರ ತಿಳ್ಕೊಂಡ್ರೋ ಇಲ್ಲೋ? ಫುಟ್ಪಾತ್ ಮೇಲೆ ಗಾಡಿ ನಿಲ್ಲಾಕ್ ಬಿಟ್ಟಂತ ಜಾಗದ ಮೇಲೆ ಒಂದು ಗಾರ್ಡನ್ ಕಟ್ಟಿ ಒಂದು ಫೋಟೋ ತೆಗೆಸಿಬಿಡೋದು ಮುಖ್ಯಮಂತ್ರಿಗಳು. ಇದು ರಾಜ್ಯ ಸರ್ಕಾರದ ಆಡಳಿತ, ಜಿಲ್ಲಾ ಆಡಳಿತ. ಈ 2.5 ವರ್ಷ ಆಗಿಂದ ಕಾಂಗ್ರೆಸ್ನವ್ರಿಗೆ 50 ಕೋಟಿ ಕೊಡ್ತಾರಂತೆ, BJP ಅವ್ರಿಗೆ 25 ಕೋಟಿ ಕೊಡ್ತಾರಂತೆ. ಇದು ಇಡೀ ಕ್ಷೇತ್ರಕ್ಕೆ, ಇದು ಈ ರಾಜ್ಯದ ಹಣಕಾಸಿನ ಪರಿಸ್ಥಿತಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣಕಾಸು ಸುಭದ್ರ ಆಗೈತೆ ನಮ್ದಂತೇಳಿ. ಎಲ್ಲಿ ಸುಭದ್ರ ಐತಿ? ಬ್ಯಾಂಕ್ರಪ್ಟ್ ಆಗೈತೆ ರಾಜ್ಯ, ಬ್ಯಾಂಕ್ರಪ್ಟ್.